ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ನೀವೆಷ್ಟೇ ಊಟ ಮಾಡಿ ಲಾಸ್ಟಲ್ಲಿ ಒಂದು ತುತ್ತಾದರೂ ಮೊಸರನ್ನ ತಿಂದಾಗ ಅದರಿಂದ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಲ್ವಾ. ಅದೇ ಲಂಚ್ ಬಾಕ್ಸಿಗೆ ಕಟ್ಕೊಂಡು ಹೋದಾಗ ಮಧ್ಯಾಹ್ನದಷ್ಟರಲ್ಲಿ ಮೊಸರೆಲ್ಲ ಹೀರ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಅನ್ನಿಸ್ಬಿಡುತ್ತೆ, ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗದೆ ಇದೇ ರೀತಿ ಈಗೇನು ನೀವು ನೋಡ್ತಾ ಇದ್ದೀರಾ ಅಷ್ಟೇ ಫ್ರೆಶ್ ಆಗಿರಬೇಕು ಅಂದರೆ ಏನೆಲ್ಲ ಟಿಪ್ಸ್ನ ಅನುಸರಿಸಬೇಕು ಅಂತ ಬನ್ನಿ ನೋಡೋಣ. ಕಳೆದ ವಿಡಿಯೋದಲ್ಲಿ ನಾನು ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ನೀವು ಈಗಾಗಲೇ ಆ ವಿಡಿಯೋನ ನೋಡಿರ್ಬೋದು. ಇಲ್ಲ ಅಂತ ಅಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಈಗ ಈ ಚಿತ್ರಾನ್ನ ಮಾಡೋದಕ್ಕೆ ಅನ್ನ ಯಾವಾಗಲೂ ಉದ್ದುದ್ರಾಗಿರಬೇಕಲ್ವ, ಹಾಗಾಗಿ ನಾನು ಅನ್ನನ ಒಂದೇ ಸರಿ ಉದ್ದುದ್ರಾಗಿ ರೆಡಿ ಮಾಡ್ಕೊಂಡಿದ್ದೆ. ಈಗ ಈ ಉದ್ದುದ್ರಾಗಿರೋ ಅನ್ನದಲ್ಲೇ ಮೊಸರನ್ನ ಕೂಡ ಹೇಗೆ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊಸರನ್ನಕ್ಕೆ ಅಂತ ಸಪ್ರೇಟಾಗೇ ಅನ್ನನ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಈ ರೀತಿ ಮಾಡಿಕೊಂಡಾಗ ಅಥವಾ ಉಳಿದಿರೋ ಅನ್ನದಲ್ಲಿ ಕೂಡ ನಾವು ರುಚಿಯಾಗಿ ಹಾಗೆ ಸಾಫ್ಟಾಗಿ ಮೊಸರನ್ನ ಮಾಡ್ಕೋಬೋದು. ಅದಕ್ಕೆ ಏನೇನು ಟಿಪ್ಸ್ಗಳನ್ನ ಅನುಸರಿಸ್ಕೋಬೇಕು ಅನ್ನೋದನ್ನು ಬನ್ನಿ ಈಗ ನೋಡೋಣ. ಚಿತ್ರಾನ್ನ ಅಂತೂ ರೆಡಿಯಾಗಿದೆ. ಚಿತ್ರಾನ್ನದ ಜೊತೆಗೆ ಸ್ವಲ್ಪ ಮೊಸರನ್ನ ಇದ್ದರೆ ಒಳ್ಳೆಯದಲ್ವ. ಮೊದಲನೇದಾಗಿ ನಾನು ಅನ್ನನ ಎಷ್ಟು ಬೇಕೋ ಅಷ್ಟು ಮೊಸರನ್ನಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ನೀವು ಬಿಸಿ ಅನ್ನದಲ್ಲಾದರೂ ಮಾಡ್ಬೋದು ಅಥವಾ ಉಳಿದಿರೋ ಅಂಥ ಅನ್ನ ಅಂದರೆ ಇವಾಗ ಸ್ವಲ್ಪ ತಣ್ಣಗಾಗಿರೋ ಅಂಥ ಅನ್ನ ಅದಾದರೂ ಪರವಾಗಿಲ್ಲ, ಯಾವುದ್ರಲ್ಲಾದ್ರೂ ಮಾಡ್ಕೋಬೋದು. ಅನ್ನನ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅನ್ನ ಸ್ವಲ್ಪ ಸಾಫ್ಟಾಗಿದ್ದರೆ ಚೆನ್ನಾಗಿರುತ್ತಲ್ವ ಮೊಸರನ್ನಕ್ಕೆ, ಹಾಗಾಗಿ ಸ್ವಲ್ಪ ಇದು ಸ್ಮ್ಯಾಶ್ ಮಾಡ್ಕೊಳ್ಳಿ. ಬಿಸಿದಾದರೆ ಈ ರೀತಿ ಮಾಡ್ತಾ ಇದ್ದಂಗೆ ಬೇಗ ನಿಮಗೆ ಮೆತ್ತಗಾಗ್ಬಿಡುತ್ತೆ. ಇಲ್ಲ ಅಂದರೆ ಕೈನಲ್ಲಿ ಇದನ್ನು ಸ್ವಲ್ಪ ಕಲಿಸ್ಕೋಬೇಕಾಗತ್ತೆ ಮೊದಲು. ಈಗ ನಾನು ಇದರಲ್ಲಿ ಏನೇನು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಅದೆಲ್ಲ ನೀವು ಚಾಚು ತಪ್ಪದೆ ಅನುಸರಿಸಿದ್ರೆ ನಿಮಗೆ ಒಳ್ಳೆ ಮೊಸರನ್ನ ರೆಡಿಯಾಗಿಬಿಡುತ್ತೆ. ಈಗ ಅನ್ನನ ಕೈನಲ್ಲಿ ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿಕೊಂಡಾಗ ಅನ್ನ ನಿಮಗೆ ಸ್ವಲ್ಪ ಸಾಫ್ಟಾಗುತ್ತೆ. ಇದು ಮಾಡ್ಕೊಂಡ್ಮೇಲೆ ನಂತರ ಇದಕ್ಕೆ ನಾವು ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇದೇನಪ್ಪ ನಾವೆಲ್ಲ ಮೊಸರು ಹಾಕಿ ಕಲಿಸ್ಕೋತೀವಿ, ಇವಳೇನು ನೀರನ್ನು ಹಾಕಿ ಕಲಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ, ಹೌದು, ನೀರನ್ನು ಹಾಕಿ ಅನ್ನನ ಕಲಿಸ್ಕೊಂಡಾಗ ಏನಾಗುತ್ತೆ, ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಂಡು ಬಿಡುತ್ತೆ. ನಂತರ ನೀವು ಎಷ್ಟೇ ಮೊಸರು ಹಾಕಿದ್ರೂ ಅನ್ನ ಮೊಸರನ್ನು ಹೀರ್ಕೊಳ್ಳೋದಿಲ್ಲ. ಆಗ ನಿಮಗೆ ಮಾಡಿರೋ ಅಂಥ ಮೊಸರನ್ನ ತುಂಬ ಹೊತ್ತಿಟ್ಟರೂ ಕೂಡ ಗಟ್ಟಿಯಾಗಲ್ಲ. ಇದು ಒಂದು ಮೊದಲನೇ ಟಿಪ್ ಅಂತಲೇ ಅಂದ್ಕೊಳ್ಳಿ. ಆದಷ್ಟು ಸ್ವಲ್ಪ ತೆಳ್ಳಗೆನೇ ನೀವು ಇವಾಗ ಏನು ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಾ ಆ ರೀತಿ ನೀವು ಅನ್ನನ ನೀರು ಹಾಕಿ ಕಲಿಸ್ಕೊಂಡು ಮಿನಿಮಮ್ ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯೋದಕ್ಕೆ ಹಾಗೆ ಬಿಟ್ಟುಬಿಡೋಣ. ಇದು ರೆಡಿ ಆಗೋ ಅಷ್ಟರಲ್ಲಿ ಒಗ್ಗರಣೆ ಎಲ್ಲ ನಾವು ರೆಡಿ ಮಾಡ್ಕೋಬೋದು. ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ತೆಳ್ಳಗೆ ನಾನು ಕಲಿಸ್ಕೊಂಡಿದ್ದೀನಿ ಅಂತ. 15 ನಿಮಿಷ ಆದಮೇಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಅನ್ನ ಎಲ್ಲ ನೀರನ್ನು ಹೀರ್ಕೊಂಡು ಎಷ್ಟು ಗಟ್ಟಿಯಾಗಿರುತ್ತೆ ಅಂತ. ಈಗ ಅಷ್ಟರಲ್ಲಿ ಒಗ್ಗರಣೆನ ಮಾಡ್ಕೊಂಡು ಬಿಡೋಣ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊಸರನ್ನಕ್ಕೆ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ. ಈಗ ಇದಕ್ಕೆ ಸಾಸಿವೆನ ಸೇರಿಸ್ಕೋಬೇಕು. ಸಾಸಿವೆ ಸಿಡಿತಾ ಇದ್ದಂಗೆ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಕೆಲವರು ಇದಕ್ಕೆ ಜೀರಿಗೆನ ಹಾಕ್ಕೋತಾರೆ, ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ಕೋತಾರೆ. ಅದೆಲ್ಲ ನಿಮ್ಮ ಚಾಯ್ಸು, ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೋಬೋದು. ಕೆಲವ್ರಿಗೆ ಮಧ್ಯದಲ್ಲಿ ಅದು ಗಟ್ಟಿಯಾಗಿ ಕಡಲೆಬೇಳೆ ಉದ್ದಿನಬೇಳೆ ಸಿಕ್ಕಿದಾಗ ಇಷ್ಟ ಆಗಲ್ಲ, ಅಂಥವ್ರಿಗೆ ಬೇಕಿದ್ದರೆ ಅದನ್ನು ಹಾಕ್ತೇ ಇದ್ರೂ ಆಗುತ್ತೆ. ಕೆಲವ್ರಿಗೆ ಇಷ್ಟ ಆಗೋರು ಹಾಕ್ಕೋಬೋದು. ಅದು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು. ಈಗ ಹಸಿಮೆಣಸಿನ್ಕಾಯಿ ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಲಂಚ್ ಬಾಕ್ಸ್ ಅಂದಮೇಲೆ ಮಧ್ಯಾಹ್ನ ಸ್ವಲ್ಪ ಸ್ಪೆಷಲ್ಲಾಗಿದ್ದರೆ ಪಕ್ಕದಲ್ಲಿ ಕೂತಿರೋರ್ಗು ಕೊಟ್ಟಾಗ ಎಷ್ಟು ಸ್ಪೆಷಲಾಗಿ ಮಾಡ್ಕೊಂಬಂದಿದ್ದಾರೆ ಅಂತ ಅನಿಸುತ್ತಲ್ವ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ಮುಖಾಂತರ ಮಕ್ಕಳಿಗೆ ಒಂಚೂರು ಡ್ರೈ ಫ್ರೂಟ್ಸ್ ಕೂಡ ಸೇರಿದಂಗೆ ಆಗುತ್ತಲ್ಲ, ಹಾಗಾಗಿ ನಾನು ಸ್ವಲ್ಪ ಗೋಡಂಬಿನ ಕೂಡ ಸೇರಿಸಿದ್ದೀನಿ. ಗೋಡಂಬಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆ ಎಲ್ಲ ನಿಮ್ಮ ಚಾಯ್ಸು, ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಒಗ್ಗರಣೆನ ರೆಡಿ ಮಾಡ್ಕೋಬೋದು. ಅದರಲ್ಲಿ ಏನು ಟಿಪ್ಸ್ ಅಂತ ಏನಿಲ್ಲ. ಈಗ ಈ ಗೋಡಂಬಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿನ ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಒಂದು ಸ್ವಲ್ಪ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ದ್ರಾಕ್ಷಿ ಇದ್ದರೆ ನೀವು ಮೊಸರನ್ನ ಕಲಿಸುವಾಗ ಕೂಡ ಹಾಕ್ಕೋಬೋದು. ಕೆಲವರು ಮೊಸರನ್ನಕ್ಕೆ ಕಪ್ಪು ದ್ರಾಕ್ಷಿ ಅಥವಾ ಬಿಳಿ ದ್ರಾಕ್ಷಿ ಇದನ್ನು ಕೂಡ ಸೇರಿಸ್ಕೋತಾರೆ. ಅದು ಹೇಳಲಿಲ್ವ ಮುಂಚೆನೇ ನಾನು, ನಿಮ್ಮ ಚಾಯ್ಸ್ ಅಂತ.
ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ಹಿಂಗನ್ನು ಹಾಕಿದ್ದೀನಿ, ಅದರ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ನೋಡಿ, ನಾನು ಕಲಸಿಟ್ಟು 15 ನಿಮಿಷ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಅನ್ನ ನೀರನ್ನೆಲ್ಲ ಹೀರ್ಕೊಂಡು ಹೇಗೆ ಉದ್ದುದ್ರಾಗಿದೆ ಅಂತ. ಇದೇ ಜಾಗದಲ್ಲಿ ನಾವು ಮೊಸರನ್ನು ಹಾಕಿದಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮೊಸರನ್ನೆಲ್ಲ ಹೀರ್ಕೊಂಡು ಮಧ್ಯಾಹ್ನ ನೀವು ಲಂಚ್ ಬಾಕ್ಸಲ್ಲಿ ತಿನ್ನೋವಾಗ ಇದೇ ಗತಿಯಾಗಿರುತ್ತಲ್ವ. ಹಾಗಾಗಿಯೇ ನಾನು ಹೇಳಿದ್ದು, ಮುಂಚೆನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಅನ್ನ ಎಷ್ಟು ಬೇಕೋ ಅಷ್ಟು ನೀರನ್ನು ಹೀರ್ಕೊಂಡಿರುತ್ತೆ ಅಂತ. ಈಗ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗಂತ ತುಂಬ ನೀರನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಈಗ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಒಗ್ಗರಣೆನ ಸೇರಿಸ್ಕೊಂಡು ಎಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಈಗ ಏನಂದರೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೊಳ್ಳೋಣ. ಈಗ ನೀವು ಎಲ್ಲಾದರೂ ಹೊರಗಡೆ ಟ್ರಾವ್ಲಿಂಗಿಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ಬೆಳಗ್ಗೆ ಕಟ್ಕೊಂಡು ಮಧ್ಯಾಹ್ನ 2 ಗಂಟೆಗೋ 3 ಗಂಟೆಗೋ ದೂರದ ಊರಿಗೆ ಹೋಗಿ ತಿನ್ನಬೇಕು ಅಂತ ಅಂದಾಗ ಇಷ್ಟನ್ನು ಮಾತ್ರ ಮಾಡಿಕೊಂಡು ಮೊಸರನ್ನು ಸಪ್ರೇಟಾಗಿ ತೊಗೊಂಡು ಹೋಗಿ ಅಲ್ಲಿ ನೀವು ಮೊಸರನ್ನು ಹಾಕ್ಕೊಂಡಾಗ ನಿಮಗೆ ಮೊಸರನ್ನು ಫ್ರೆಶ್ ಆಗಿರುತ್ತೆ. ಹಾಗೆ ಹುಳಿ ಕೂಡ ಬಂದಿರಲ್ಲ. ಯಾಕಂದರೆ ಈಗ ಬಸ್ನಲ್ಲೋ ಕಾರ್ನಲ್ಲೋ ಇಟ್ಕೊಂಡು ಹೋಗೋದಾಗ ಅದರ ಬಿಸಿಗೇನೆ ಒಂದು ರೀತಿ ನೀರು ಬಿಟ್ಟಂಗೆ ಆಗಿಬಿಟ್ಟಿರುತ್ತೆ, ಹುಳಿ ಆಗಿಬಿಟ್ಟಿರುತ್ತೆ ಮೊಸರನ್ನ ಅಲ್ವಾ. ಹಾಗಾಗಿ ಮೊಸರು ಪ್ಯಾಕೆಟ್ನ ನೀವು ಆಮೇಲೆ ಕೂಡ ಸೇರಿಸ್ಕೋಬೋದು. ಇಷ್ಟನ್ನು ನೀವು ರೆಡಿ ಮಾಡ್ಕೊಂಡು ಹೋದಾಗಲೂ ಕೂಡ ಟ್ರಾವ್ಲಿಂಗಲ್ಲಿ ಕೂಡ ಮೊಸರನ್ನು ಫ್ರೆಶ್ ಆಗಿ ಟೇಸ್ಟಾಗಿರೋ ಥರ ಮಾಡ್ಕೋಬೋದು. ಈಗ ಟ್ರಾವ್ಲಿಂಗ್ ಅಲ್ಲ, ಲಂಚ್ ಬಾಕ್ಸಿಗೆ ನಾನು ಮಾಡ್ತಾ ಇರೋದು. ಮಕ್ಕಳ ಬಾಕ್ಸಿಗೆ ಏನು ಮಾಡೋದಪ್ಪ ಅಂದರೆ, ಈಗ ಇದೆಲ್ಲ ರೆಡಿಯಾಗಿದೆ ಅಲ್ಲ, ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ನೀವು ಮಾಡಿದಾಗ ಮೊಸರಿನ ಪ್ರಮಾಣ ಕೂಡ ಕಮ್ಮಿ ಇಡಿಸುತ್ತೆ, ಜಾಸ್ತಿ ಮೊಸರು ಬೇಕಾಗಿಲ್ಲ. ಇಷ್ಟು ಅನ್ನಕ್ಕೆ ನಾನಿಲ್ಲಿ ಸುಮಾರು 200 ml ಅಂದರೆ 1/4 ಲೀಟ್ರದ್ದು ಒಂದು ಮೊಸರು ಪ್ಯಾಕೆಟ್ ಸಿಗುತ್ತಲ್ಲ, ಅಷ್ಟು ಮೊಸರನ್ನು ಮಾತ್ರ ನಾನಿಲ್ಲಿ ಸೇರಿಸ್ತಾ ಇರೋದು. ಇಷ್ಟರಲ್ಲೂ ಕೂಡ ಎಷ್ಟೊಂದು ಮೊಸರನ್ನು ನೀವು ಮಾಡ್ಕೋಬೋದು. ಕಮ್ಮಿ ಮೊಸರಿದ್ದಾಗಲೂ ಕೂಡ ಈ ಟೆಕ್ನಿಕ್ನ ನೀವು ಉಪಯೋಗಿಸ್ಕೋಬೋದು. ಈಗ ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕ್ರೀಮಿಯಾಗಿ ಮೊಸರನ್ನು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ರೀತಿ ಕೂಡ ನೀವು ಬಾಕ್ಸಿಗೆ ಹಾಕಿ ಕಳಿಸ್ಬೋದು. ಈಗ ಇದ್ರ ಜೊತೆಗೆ ಬೇಕಿದ್ರೆ ನೀವು ನಾನು ಮುಂಚೆನೇ ಹೇಳ್ದಂಗೆ ದ್ರಾಕ್ಷಿನ ಹಾಕ್ಕೋಬೋದು, ಫ್ರೆಶ್ ಆಗಿರೋವಂಥ ದ್ರಾಕ್ಷಿನ ಕೂಡ ಸೇರಿಸ್ಕೋಬೋದು. ಇಲ್ಲ ಅಂದರೆ ನಾನಿವತ್ತು ಇದಕ್ಕೆ ದಾಳಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ, ಅದು ಕೂಡ ತುಂಬಾ ಟೇಸ್ಟಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಯಾವುದೇ ಅಡುಗೆ ಆದರೂ ಸ್ವಲ್ಪ ಉಪ್ಪಿದ್ರೆ ರುಚಿ ಜಾಸ್ತಿನೇ ಅಲ್ವಾ. ಜೊತೆಗೆ ಒಂದು ಸ್ವಲ್ಪ ದಾಳಿಂಬೆನೂ ಕೂಡ ನಿಮ್ಮ ಚಾಯ್ಸು. ನಿಮಗೆ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಕಮ್ಮಿ ಹಾಕ್ಕೋಬೋದು. ಅಥವಾ ಮೊಸರನ್ನದಲ್ಲಿ ದಾಳಿಂಬೆ ಇಷ್ಟನೇ ಇಲ್ಲ ಅನ್ನೋರು ಹಾಕ್ದೇ ಇದ್ರೂ ಕೂಡ ಆಗುತ್ತೆ, ಇಷ್ಟರಲ್ಲೇ ಕೂಡ ಮಾಡ್ಕೋಬೋದು. ಈಗ ದಾಳಿಂಬೆ ಎಲ್ಲ ಹಾಕಿ ಮೊಸರನ್ನ ರೆಡಿಯಾಗಿದೆ. ಕಡಿಮೆ ಮೊಸರಲ್ಲೂ ಕೂಡ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮೊಸರನ್ನ ರೆಡಿಯಾಗಿದೆ ಅಲ್ವಾ. ನೀವು ಮಧ್ಯಾಹ್ನ ಇಟ್ಟರೂ ಕೂಡ ನಾನು ಬೆಟ್ ಮಾಡ್ತೀನಿ ನಿಮಗೆ ಇಷ್ಟೇ ಸಾಫ್ಟಾಗೆ ಇಷ್ಟೇ ಕನ್ಸಿಸ್ಟೆನ್ಸಿನಲ್ಲಿ ನಿಮಗೆ ಮೊಸರನ್ನ ಇರುತ್ತೆ. ಈಗ ಇದೇನೋ ಚಳಿಗಾಲಕ್ಕೆ ಸರಿ ಹೋಯಿತು, ಈಗ ಬೇಸಿಗೆ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಮೊಸರು ಸ್ವಲ್ಪ ಹುಳಿ ಬಂದಿದೆ ಅಂತ ಅಂದ್ಕೊಳ್ಳಿ, ಆಗೇನು ಮಾಡೋದಲ್ವಾ. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ. ಅಂಥ ಟೈಮ್ನಲ್ಲಿ ಏನಂದರೆ, ಇದಕ್ಕೆ ಒಂದು 1/4 ಕಪ್ಪಷ್ಟು ಹಾಲನ್ನು ಸೇರಿಸಿದಾಗ ನಿಮಗೆ ಆ ಹುಳಿ ಅಂಶ ಹೊಟ್ಟೋಗ್ಬಿಡುತ್ತೆ. ಹಾಗೇನೇ ಈಗ ಬೇಸಿಗೆನಲ್ಲಿ ಬಾಕ್ಸಿಗೆ ತೊಗೊಂಡೋದಾಗ ಹುಳಿ ಬಂದಂಗೆ ಆಗಿರುತ್ತಲ್ಲ, ಈ ಹಾಲು ಹಾಕಿದಾಗ ನಿಮಗೆ ಆ ರೀತಿ ಅನಿಸೋದಿಲ್ಲ, ಫ್ರೆಶ್ ಆಗಿ ಕಲಿಸ್ದಂಗೆ ಇರುತ್ತೆ. ಬೇಸಿಗೆಲಾದರೆ ಒಂದು 1/4 ಲೋಟದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸುಲಭನಾಗಿ ಎಷ್ಟು ರುಚಿಯಾಗಿ ಮೊಸರನ್ನ ರೆಡಿ ಆಯ್ತಲ್ವ. ನಾವು ಮಾಡೋ ಅಂಥ ಮೊಸರನ್ನೇ ಸ್ವಲ್ಪ ಶ್ರಮ ವಹಿಸಿ ಅಥವಾ ಒಂದು ಸ್ವಲ್ಪ ಈ ರೀತಿ ಟಿಪ್ಸನ್ನೆಲ್ಲ ಫಾಲೋ ಮಾಡಿಬಿಟ್ರೆ ರುಚಿಯಾದಂಥ ಮೊಸರನ್ನ ರೆಡಿ ಮಾಡಿಬಿಡ್ಬೋದು. ಈಗ ಇದನ್ನು ಬಾಕ್ಸಿಗೆ ಹಾಕ್ಕೊಳ್ಳೋಣ. ಇದೇ ರೀತಿ ನಿಮಗೆ ಬೇರೆ ಅಡುಗೆಗಳು ಯಾವುದಾದ್ರೂ ಬೇಕಿದ್ದರೆ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ, ನಾನು ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋ ಮೊದಲನೇ ಸಾರಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.